ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯೋತ್ಸವ ರೈತರ ಪಾಲಿಗೆ ಬರಗಾಲದ ಉತ್ಸವ. ಸ್ವಾತಂತ್ರ್ಯ ದಿನ ರಸ್ತೆಗಿಳಿದು ರೈತರು ಪ್ರೊಟೆಸ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಸಚಿವ ಎನ್ ಚಲುವರಾಯಸ್ವಾಮಿಗೂ ಕೂಡ ತಟ್ಟಿದಂತ ಪ್ರತಿಭಟನೆಯ ಕಾವು. ಸ್ವಾತಂತ್ರ್ಯೋತ್ಸವ ರೈತರ ಪಾಲಿಗೆ ಬರಗಾಲದ ಉತ್ಸವ ಆಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡುಗಡೆ ಹಿನ್ನೆಲೆ ಮಂಡ್ಯದಲ್ಲಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಶುರುವಾಗಿದೆ. ಮಂಡ್ಯದ ಸಂಜೆಯ ವೃತ್ತದಲ್ಲಿ ನಡೆದ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಾಲೆಗಳಿಗೆ ನೀರು ಬಿಡುಗಡೆ, ಬರ ಪರಿಹಾರ, ರಸಗೊಬ್ಬರದ ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರು ಆಗ್ರಹಿಸಿದ್ದಾರೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡಲಾಗ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿರೋದು. ಬೆಳಗ್ಗೆ ರಾತ್ರಿ ಪ್ರಮಾಣ ಅವ್ರೇನು ಇದು ಅನ್ಕೊಂಡಿದ್ರು 10,000 ಕ್ಯೂಸಸ್ ನೀರನ್ನ ಬಿಟ್ಟಿರೋದು 100ಕ್ಕೆ 100 ನಿಜ. ಯಾಕೆಂದರೆ ಅಲ್ಲಿ ಹೊಳೆ ನೋಡಿರುವಂಥ ಜನ ಎಣ್ಣೆಹೊಳಿ ಕೊಪ್ಪಳರು ಮತ್ತು ಅಲ್ಲಿ ಸ್ಥಳೀಯ ಹಳ್ಳಿಗಳೆಲ್ಲ ಫೋನ್ ಮಾಡಿದ್ದೆ, 100ಕ್ಕೆ 100 ನೀರು ಬಿಟ್ಟವ್ರೆ. ಈಗ ಜಿಲ್ಲಾಧಿಕಾರಿಯವರು ಮತ್ತು SP ಅವರು ಯಾವುದೇ ಕಾರಣಕ್ಕೂ ನೀರು ಬಿಟ್ಟಿಲ್ಲ ಅಂತವ್ರೆ. ನಾವು ಅಲ್ಲಿ ನೋಡಿಲ್ದೆ ಹೋದ್ರೂ ಅಲ್ಲಿ ಜನ ನೋಡಿರೋ ಜನ ಹೇಳ್ತಾವ್ರೆ ನೀರನ್ನ ಬಿಟ್ಟಿವಿ ಅಂತ ಹೇಳವ್ರೆ. ಹಂಗಾಗಿ ನಾವು ಪ್ರತಿಭಟನೆ ಮಾಡಲೇಬೇಕು ಅಂತ ಈ ಸ್ಥಳಕ್ಕೆ ಬಂದು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವಿಚಾರ ಏನಂತಂದರೆ, ನಮ್ಮ ಮೈಸೂರು ಭಾಗದ ಏನು ನಾಲೆಗಳಿದೆ ಮತ್ತು ಕಟ್ಟೆಗಳಿವೆ, ಈ ಯಾವ ಕಟ್ಟೆಗಳು ಕೂಡ ಕಾವೇರಿ ಜನಾಲಯದ ಎಲ್ಲ ಕಟ್ಟೆಗಳು ಕೂಡ ಅರ್ಧಂಬರ್ಧ ತುಂಬಿದೆ, ಬರಗಾಲ ಇದೆ, ಮಳೆ ಬೀಳ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ರಚಿತ ಮಾಡಿರ್ತಕ್ಕಂಥ ಕಾವೇರಿ ಪ್ರಾಧಿಕಾರಗಳೇನಿವೆ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶಗಳನ್ನ ಏನು ಮಾಡ್ತಿವೆ, ಈ ಆದೇಶಗಳಿಗೆ ರಾಜ್ಯ ಸರ್ಕಾರ ಕಿವಿ ಕೊಡಬಾರ್ದು, ಬಿಡಬಾರ್ದು. ಅದು ನೀರು ಕೊಡಬೇಕಾ, ಮರಬೆಳೆ ಕೊಡಬೇಕಾ, ಬಿಸಿಲು ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾದ್ರೆ ನಾನು ಎಲ್ಲೇ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ ಆಗಿದೆ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತಗೊಂಡು ಮಾಡ್ತೀನಿ, ನೇಮಾವಧಿಗೂ ಬಿಡ್ತೀವಿ. ಸೊ ಅದರಿಂದ ದಯಮಾಡಿ ನೀವೆಲ್ಲರೂ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಸಂಕಷ್ಟ ಹೇಗೆ ಅಂದ್ರೆ, ಒಂದ್ ಕಡೆ CWMA ಆದೇಶವನ್ನ ಪಾಲಿಸಬೇಕು, ಮತ್ತೊಂದ್ ಕಡೆ ಅದರಿಂದಾಗಿ ರೈತರಿಗೆ ಅನ್ಯಾಯ ಆಗುತ್ತೆ. ನೀರ್ ಬಿಟ್ಟಿರೋದು ನಿಜಾನ? ಬಿಟ್ಟಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗಬಹುದು? ಚಲುವರಾಯಸ್ವಾಮಿ ಅವ್ರನ್ನ ಗೇರಾವ್ ಹಾಕೋದಕ್ಕೆ ಯತ್ನ ಕೂಡ ನಡೆದಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಏನು ನಿನ್ನೆ ದಿನ ಮಧ್ಯರಾತ್ರಿಯಲ್ಲಿ ರಾಜ್ಯ ಸರ್ಕಾರ ಈಗ ಏನು CWC ಮತ್ತು CWMA ಎರಡೂ ಕೊಟ್ಟಿರುವಂತಹ ಆದೇಶನ ಪಾಲನೆ ಮಾಡೋಕ್ಕಾಗಿ ಈಗ ಕಾವೇರಿ KRS ಡ್ಯಾಂನಿಂದ ತಮಿಳುನಾಡಿಗೆ ನೀರಿನ ಹರಿಯ ಬಿಟ್ಟಿರುವ ಮಾಹಿತಿಗಳು ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆ ಕಾವೇರಿ ನದಿಯಲ್ಲೂ ಕೂಡ ಒಳಹರಿವನ್ನು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಕೆಲವೊಂದು ಕಡೆ ರಾಜ್ಯ ಸರ್ಕಾರ CWC ಮತ್ತು CWMAಗಳ ಆದೇಶಕ್ಕೆ ಮಣಿತಾ ಅನ್ನೋ ಸೂಚನೆಗಳು ಸಿಗ್ತಾ ಇದೆ. ಹೀಗಾಗಿನೇ ಈಗ ಮಂಡ್ಯ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ಈ ರೀತಿಯಾಗಿ ಸ್ವತಂತ್ರ ಬಂದ ದಿನವೇ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಿರುವಂತದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೀಗಾಗಿನೇ ಇವತ್ತು ಕೂಡ ಏನು ಸ್ವತಂತ್ರ ಆಚರಣೆಗೆ ಬಂದಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ರೈತರು ಗೇರಾವ್ ಹಾಕಿ ಪ್ರತಿಭಟನೆಯನ್ನು ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರು. ತಕ್ಷಣವೇ ಜಿಲ್ಲಾಡಳಿತದ DC ಅವರು ಸೇರಿದಂತೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಆಗಮಿಸಿ ರೈತರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ವೇಳೆ ರೈತರು ಏನು ಚಲುವರಾಯಸ್ವಾಮಿ ಅವರಿಗೆ ತರಾಡೆಯನ್ನು ತೆಗೆದುಕೊಂಡು ಏನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪರವಾಗಿ ಇದೆ, ನಿಮಗೆ ಏನು ಕೊಡ್ಬೇಕು, ಪರಿಹಾರ ಕೊಡ್ಬೇಕು, ಅದಕ್ಕೆಲ್ಲಕ್ಕೂ ಕೂಡ ಬದ್ಧವಾಗಿದೆ. ಸದ್ಯಕ್ಕೆ ನಾವು ಆದೇಶ ಪಾಲನೆ ಮಾಡ್ಲಿಕ್ಕೆ ನೀರನ್ನ ಬಿಡಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ.
ಒಟ್ಟಾಗಿ ರಾಜ್ಯ ಸರ್ಕಾರ ಏನು ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ ಇದೀಗ ತಮಿಳುನಾಡಿಗೆ ನೀರನ್ನ ಬಿಟ್ಟಿರುವಂತದ್ದು ಜಿಲ್ಲೆಯ ಜನರ ಮತ್ತೆ ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಹಾಗಾಗಿನೇ ಇವತ್ತು ಪ್ರತಿಭಟನೆಗಳ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದ್ದು ಇನ್ನೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ಲಿಕ್ಕೆ ರೈತರು ಸೇರಿದಂತೆ ಹೋರಾಟಗಾರರು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಹಲವು ಏನು ಜಿಲ್ಲೆಯ ಶಾಸಕರೆಲ್ಲರೂ ಕೂಡ ಒಂದು ಕಡೆ ರಾಜ್ಯ ಸರ್ಕಾರ ಕ್ರಮವನ್ನು ಸಮರ್ಥಿಸ್ಕೊತಾ CWC-MAಗೆ ಏನು ಆದೇಶ ಕೊಟ್ಟಿದೆ ಅದನ್ನ ಪಾಲನೆ ಮಾಡ್ಲಿಕ್ಕಾಗಿ ಈ ಒಂದು ನೀರನ್ನ ಬಿಡಬೇಕಾದ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಸಿಕ್ಕಾಕೊಂಡು ಈಗ ಸದ್ಯಕ್ಕೆ KRS ಮತ್ತೆ ಕಬಿನಿ ಎರಡರಿಂದ ಕೂಡ ನೀರನ್ನ ತಮಿಳುನಾಡಿಗೆ ಹರಿಯ ಬಿಟ್ಟಿದ್ದು ಇದೀಗ ಜಿಲ್ಲೆಯಲ್ಲಿ ಈ ಒಂದು ಕಿಚ್ಚಿಗೆ ಮತ್ತಷ್ಟು ಬೆಂಕಿ ಹಚ್ಚುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ.